ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ಉಳಿಗಡುಬು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ರೇಷನ್ ಅಕ್ಕಿ ಅಂತಾರಲ್ಲ ಅದು ಇಲ್ಲ ಅಂದರೆ ದೋಸೆ ಮಾಡ್ತಾರಲ್ಲ ಆ ಅಕ್ಕಿ ಆದರೂ ಪರವಾಗಿಲ್ಲ. ದೋಸೆ ಅಕ್ಕಿನ 4 ಗ್ಲಾಸು ಪಾತ್ರೆಗೆ ಹಾಕ್ಕೊಂಡು ಅದು ನೀಟಾಗಿ ಕ್ಲೀನಾಗಿ ಅದು ಧೂಳು ಇರುತ್ತಲ್ಲ ಅದನ್ನು ನೀಟಾಗಿ ಒಂದು 2-3 ಸರಿ ಕ್ಲೀನಾಗಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ಅಕ್ಕಿನ. ನೋಡಿ ಯಾವ ರೀತಿ ಈ ರೀತಿ ನೀಟಾಗಿ 2-3 ಸರಿ ಕ್ಲೀನಾಗಿ ನೀವು ಯಾವ ಥರ ತೊಳಿತೀರ ಆ ಥರ ಮೇಲೆ ಗಲೀಜು ಬರುತ್ತೆ. ಅದೆಲ್ಲ ತೊಳೆದಾದ್ಮೇಲೆ ಅದನ್ನು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ನೆನೆಗೆ ಬಿಟ್ಬಿಡಿ. ನೆನೆಗೆ ಎತ್ತಿಟ್ಬಿಟ್ಮೇಲೆ ಒಂದು ಗ್ಲಾಸಲ್ಲಿ 1-2 ಲೋಟ ಅಷ್ಟು ದಪ್ಪ ಅವಲಕ್ಕಿ ಆದರೂ ಮೀಡಿಯಮ್ ಅವಲಕ್ಕಿ ಆದರೂ ಯಾವುದಾದ್ರೂ ಅದನ್ನು ನೀಟಾಗಿ ಒಂದು 2-3 ಸರಿ ತೊಳೆದ್ರೆ ನೋಡಿ ಯಾವ ಥರ ಬರುತ್ತೆ ಅಂತ. ತೊಳೆದಾದ್ಮೇಲೆ ಅದನ್ನು ನೀರು ಹಾಕಿ ನೆನೆಗೆ ಇಟ್ಬಿಡಿ. ಇದು ಅಕ್ಕಿನ ಒಂದು 6 ತಾಸು ಇಲ್ಲ ಅಂದರೆ ಒಂದು 10-12 ತಾಸಂತೂ ನೆನಿಬೇಕು. ಅದು ಅಕ್ಕಿ ನೆಂದಾದ್ಮೇಲೆ ಅದ್ರ ಜೊತೆಯಲ್ಲಿ ಅದು ರುಬ್ಬುವಾಗನೇ 1-2 ಕಪ್ಪು ಅವಲಕ್ಕಿನ ನೆನೆಸಿಟ್ಕೊಂಡು ಪಕ್ಕದಲ್ಲಿ ಅದು ರುಬ್ಬೋ ಟೈಮಲ್ಲಿ ಅವಲಕ್ಕಿ ನೆಂದಿರೋ ಅವಲಕ್ಕಿ ಜೊತೆಗೆ ನೆನೆಸಿರೋ ಅಕ್ಕಿ ಮಜ್ಜಿಗೆ ಹಾಕಿ ನೀಟಾಗಿ 3 ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ನೀರು ಎಲ್ಲಿ ಹಾಕಂಗಿಲ್ಲ, ಬರೀ ಮಜ್ಜಿಗೆಯಲ್ಲೇ ಅಕ್ಕಿ ಮತ್ತು ಅವಲಕ್ಕಿನ ರುಬ್ಬಿ ಒಂದು ಪಾತ್ರೆಗೆ ಎತ್ತಿ ಹಾಕ್ಕೋಬೇಕು. ರುಬ್ಬಿ ತೀರ ಸಣ್ಣಗೇನು ಬೇಡ, ರುಬ್ಬಿರೋದು ಒಂದು ಸ್ವಲ್ಪ ತರಿ ಇಡ್ಲಿ ರವೆ ಆಗಿರುತ್ತಲ್ಲ ಆ ರೀತಿ ರುಬ್ಬಿಟ್ಕೋಬೇಕು. ತೀರ ತೆಳುವಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಡಿ, ತರಿಯಾಗಿ ರುಬ್ಬಿಟ್ಕೊಂಡು ಅದನ್ನ ಓವರ್ನೈಟು ನೆನೆಸಿ ಇಟ್ಬಿಡಿ. ರುಬ್ಬಿಟ್ಟಿರೋ ಹಿಟ್ಟು ನೋಡ್ರಿ ಯಾವ ಥರ ಉಬ್ಬಿ ಬಂದಿದೆ. ನೊರೆ ಆಗಿ ಹಿಟ್ಟು ನೊರೆ ಆಗಿ ಉಬ್ಬಿ ಬಂದರೆ ಉಳಿಗಡುಬು ಅಂದರೆ ಚೆನ್ನಾಗಿ ಉಬ್ಬಿ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಅಷ್ಟೇ. ಮಜ್ಜಿಗೆಯಲ್ಲೇ ರುಬ್ಬಿಟ್ಕೊಂಡಿರುವಂಥ ಅವಲಕ್ಕಿ, ಅಕ್ಕಿ 2 ಪದಾರ್ಥ, ಮಜ್ಜಿಗೆ, ನೀರು ಎಲ್ಲೇ ಹಾಕಂಗಿಲ್ಲ. ಉಳಿಗಡುಬು ಬಿಟ್ಟು ಅದು ರುಬ್ಬಿಟ್ಕೊಂಡಿರೋದಾಯಿತು. ನೆಕ್ಸ್ಟ್ ಚಟ್ನಿಗೆ ಏನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅಷ್ಟೊತ್ತಿಗೆ ಈಗ ಉಳಿಗಡುಬು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಬಿಡೋಣ. ಅದು ಕಾಯೋಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಬಂದ್ಬಿಡೋಣ. ಚಟ್ನಿಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಫ್ರೈ ಮಾಡಿಟ್ಕೊಂಡ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಪುಟಾಣಿ, ಶುಂಠಿ, ಆಮೇಲೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಇಷ್ಟನ್ನು ಹಾಕಿ ರುಬ್ಬಿ ಇಟ್ಕೊಂಬಿಡೋಣ. ಚಟ್ನಿ ರೆಡಿ ಆಯಿತು. ಅದಕ್ಕೆ ಮೇಲೆ ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಕರಿಬೇವು, ಒಂದು ಸ್ವಲ್ಪ ಸಾಸಿವೆ, ಕೊತ್ತಂಬರಿ ಏನು ಬೇಡ, ಕರಿಬೇವು, ಸಾಸಿವೆ ಎರಡನ್ನು ಫ್ರೈ ಮಾಡಿ ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಮೇಲೆ ಹಾಕಿ. ಚಟ್ನಿ ರೆಡಿ ಆಯಿತು. ಇವಾಗ ಇಡ್ಲಿನೂ ಅಂತಾರೆ, ಉಳಿಗಡುಬು ಅಂತಾರೆ. ಇದಕ್ಕೆ ಪ್ಲೇಟ್ ಇರುತ್ತಲ್ಲ, ಪ್ಲೇಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದು ಬ್ಯಾಟರು ಉಳಿಗಡುಬು ಮಾಡ್ಕೊಂಡಿರೋ ಬ್ಯಾಟರ್ ಇರುತ್ತಲ್ಲ ಎಲ್ಲ ಒಂದು ಪ್ಲೇಟಿಗೆಲ್ಲ 2 ಸ್ಪೂನು ಆಗ್ತಿದೆಯಲ್ಲ ಅದೇ ಥರ 2 ಸ್ಪೂನು ಹಾಕಿ ಅದು ಇದು ಇಡ್ಲಿ ಪಾತ್ರೆ ಇರುತ್ತಲ್ಲ ಅದ್ರಾಗ ಇಟ್ಬಿಡಿ. ನೋಡಿ ಈ ಥರ ನೀರು ಸ್ವಲ್ಪ ಕುದಿ ಬರುತ್ತಾರಲ್ಲ ಆವಾಗ ನೀರು ಹಾಕಿ ಇಟ್ಬಿಡಿ, ಬೇಯುತ್ತದು. ನೋಡಿರಿ ಉಳಿಗಡುಬು ಬೆಳೆದಾದ್ಮೇಲೆ ಈ ರೀತಿ ಕಾಣುತ್ತೆ. ದಪ್ಪ ಈ ಥಿಕ್ನೆಸ್ಸಿಗೆ ಇರಬೇಕದು. ಕಾಣ್ತಿದೆಯಲ್ಲ ಎಷ್ಟು ಮೃದುವಾಗಿ ಹತ್ತೆ ಥರ ಉಳಿಗಡುಬು ಆಗಿದೆ. ಮಜ್ಜಿಗೆಯಿಂದ ನೀರೇನು ಹಾಕಂಗಿಲ್ಲ. ಮಜ್ಜಿಗೆ ಮನೆಯಲ್ಲಿ ಉಳಿದಿರುತ್ತಲ್ಲ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದೇ ರೀತಿ ಬನ್ನಿ, ಚಿಕ್ಕ ಮಕ್ಕಳಿಗೆ ಇದೇ ಉಳಿಗಡುಬಲ್ಲಿ ಮೇಲೆ ಚಟ್ನಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ತುಪ್ಪ ಸವರಿ ಅದನ್ನು ಎಲ್ಲ ಸ್ಪ್ರೆಡ್ ಮಾಡಿ ಈ ಥರ ಕಟ್ ಮಾಡಿದರೆ ನೋಡ್ರಿ, ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟು ಪಿಜ್ಜಾ ಅಂತ ಕೊಟ್ಟರೆ ಖುಷಿಯಾಗಿ ತಿಂದು ಖುಷಿ ಪಡುತ್ತವೆ ಮಕ್ಕಳುಗಳು. ಬಾಯ್. ಚಾನಲ್